ಹೆಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಸೈನ್ ಪಾಯಿಂಟ್ ಇನ್ಸ್ಟಿಟ್ಯೂಟ್ ಬೆಳಗಾವಿ. ದಿಸ್ ಇಸ್ ಪ್ರಿಯಾಂಕಾ. ಸೊ ನಮಗೆಲ್ಲರಿಗೂ ಗೊತ್ತಿರೋ ಹಂಗೆ ಸ್ವಲ್ಪ ದಿವ್ಸ ಬಿಫೋರ್ BWSSBದು JEE ಎಕ್ಸಾಮ್ ಡೇಟ್ಸ್ ಅನೌನ್ಸ್ ಮಾಡ್ಯಾರು. ಸೊ ನಿಮಗೆ ಡೌಟ್ ಐತಿ ಇದು ಯಾವಾಗ ಅನೌನ್ಸ್ ಮಾಡ್ತಾರತ್ತ, ಸೊ ಶಾರ್ಟ್ಲಿ ಅದನ್ನು ಅನೌನ್ಸ್ ಮಾಡ್ತಾರೋ. ಟೈಪ್ ನಾವು ಸ್ಟಡಿ ಮಾಡಬೇಕು ಅನ್ನೋದು ಲೈಕ್ ಪ್ರಿಪ್ರೇಷನ್ ಸ್ಟ್ರಾಟಜಿ ಡೀಟೇಲ್ ಆಗಿ ನಾನು ಡಿಸ್ಕಷನ್ ಮಾಡ್ತೀನೋ. ಈಗ ನೀವು ಸ್ವಲ್ಪ ಜನ ಎಯಿಗಷ್ಟೇ ಎಲಿಜಿಬಲ್ ಇರ್ತೀರಿ, ಸ್ವಲ್ಪ ಜನ JEEಗಷ್ಟೇ ಎಲಿಜಿಬಲ್ ಇರ್ತೀರಿ, ಇನ್ನು ಸ್ವಲ್ಪ ಜನ ಎರಡಕ್ಕೂ ಎಲಿಜಿಬಲ್ ಇರ್ತೀರಿ JEE ಲೈಕ್ ನಿಮ್ಮ ಡಿಪ್ಲೊಮಾ ಆ್ಯಂಡ್ ಇಂಜಿನಿಯರಿಂಗ್ ಆಗಿತ್ತಂದ್ರೆ. ಸೊ ಈಗ ನಿಮ್ಗೆ ಕನ್ಫ್ಯೂಷನ್ ಇರತ್ತೆ, ಮ್ಯಾಮ್ ನಾನು ಕಾನ್ಸಂಟ್ರೇಷನ್ ಕೊಡಬೇಕು, ನಾನು JEE ಕಾನ್ಸಂಟ್ರೇಷನ್ ಕೊಡಬೇಕು, ಅಥವಾ ನಾನು ಎರಡಕ್ಕೂ ಸ್ಟಡಿ ಮಾಡಬೇಕು ಅಂತ. ಸೊ ಇದು ಯಾಕೆ ಕಾನ್ಫ್ಲಿಕ್ಟ್ ಆಗ್ತೈತೆ ಅಂದ್ರೆ ಸ್ವಲ್ಪ ಸಬ್ಜೆಕ್ಟ್ಸ್ ಎಕ್ಸ್ಟ್ರಾ ಅದಾವೆ JEE ಒಳಗೆ, ಲೈಕ್ ಎಸ್ಟಿಮೇಷನು, ಬ್ರಿಡ್ಜ್ ಇಂಜಿನಿಯರಿಂಗು, ಈ ಥರ CTM ಆ್ಯಂಡ್ ಆಲ್. ಇನ್ನೊಂದು ಏನಂದ್ರೆ ಆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಒಳಗೆ ಈಗ ನಾವು ಬಿಲ್ಡಿಂಗ್ ಮಟೀರಿಯಲ್ಸ್ ಅದು ಕನ್ಸಿಡರ್ ಮಾಡಿದ್ವಿ ಅಂದ್ರೆ ಸ್ವಲ್ಪ ಟಾಪಿಕ್ಸ್ ಒಳಗದಾವ, ಸ್ವಲ್ಪ ಟಾಪಿಕ್ಸ್ ಎಕ್ಸ್ಟ್ರಾ JEE ಒಳಗದಾವ, ಈ ಥರ. ಸೊ ಅದು ಕನ್ಫ್ಯೂಷನ್ ಐತಿ, ಅದನ್ನು ನಾನು ಫಸ್ಟ್ ಡಿಸ್ಕಷನ್ ಮಾಡ್ತೀನೋ. ಆಮೇಲೆ ನಾನು ಒಂದು ಸಬ್ಜೆಕ್ಟದ ಎಕ್ಸಾಂಪಲ್ ತೊಗೊಂಡು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನೋ, ಲೈಕ್ ಈ ಸಬ್ಜೆಕ್ಟ್ ಒಳಗೆ ಯಾವ್ದು ಟಾಪಿಕ್ಸ್ ನೀವು ಸ್ಟಡಿ ಮಾಡಬೇಕು ಅಂತಂದ. ಓಕೆ, ಯಾಕಂದ್ರೆ ನೀವು ನಮ್ಮದು ಕೋರ್ಸ್ ಜಾಯ್ನ್ ಆಗಿರಿ. ಈಗ ನೀವು ಲೈಕ್ ಬಿಲ್ಡಿಂಗ್ ಮಟೀರಿಯಲ್ಸ್ ನೋಡಿದ್ರೆ ಮೋರ್ ದೆನ್ 25 ಚಾಪ್ಟರ್ಸ್ ನಾನು ಟೀಚ್ ಮಾಡೀನಿ. ಸೊ ಅಷ್ಟೆಲ್ಲ ಓದೋದು ಈಗ ನೆಸಸರಿ ಇರೋದಿಲ್ಲ. ನಾವು ಯಾಕೆ ಎಲ್ಲ ಪ್ರೊವೈಡ್ ಮಾಡಿರ್ತೀವಿ ಅಂದ್ರೆ ನೀವು ನಾಳೆ ಯಾವುದೇ ಎಕ್ಸಾಮ್ ಅಟೆಂಡ್ ಮಾಡಿದ್ರೂ ಯು ಶುಡ್ ಬಿ ಎಲಿಜಿಬಲ್ ಟು ರೈಟ್, ಲೈಕ್ ನೀವು ಓದಿರಬೇಕು, ಅದಕ್ಕತ್ತ ನಾವು ಅದನ್ನು ಪ್ರೊವೈಡ್ ಮಾಡಿರ್ತೀವಿ. ಆಮೇಲೆ ಈಗತ್ತಲ್ಲ, ಮೊದಲು ನೀವು ಕೋರ್ಸ್ ಜಾಯ್ನ್ ಹಾಕೋತ ಬಂದಿರ್ತಾರಲ್ಲ, ಈಗ ನೀವು ರಿವಿಷನ್ ಮಾಡ್ತಿರ್ತೀರಿ. ಸೊ ರಿವಿಷನ್ ಮಾಡೋ ಮುಂದೆ ಆ್ಯಸ್ ಪರ್ ದ ಸಿಲೆಬಸ್ ಏನು ಟಾಪಿಕ್ಸ್ ಮೆನ್ಷನ್ ಮಾಡ್ಯಾರ ಅಷ್ಟು ಫಸ್ಟ್ ರಿವಿಷನ್ ಮಾಡಿರಿ, ಅಷ್ಟು ಫಸ್ಟ್ ಟೆಸ್ಟ್ ಕೊಡ್ರಿ, ಆಮೇಲೆ ರಿಮೈನಿಂಗ್ ಟಾಪಿಕ್ಸ್ ನೀವು ಸ್ಟಡಿ ಮಾಡಿರಿ. ಓಕೆ, ಸೊ ದ್ಯಾಟ್ ಈಸ್ ದ ಮೇನ್ ಪರ್ಪಸ್ ಆಫ್ ಮೇಕಿಂಗ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ. ಯಾಕಂದ್ರೆ ನಾನೇನು ಹೇಳ್ತಾನೋ, ನಮ್ಮದು ಕೋರ್ಸ್ ಜಾಯ್ನ್ ಆದ ಕೂಡಲೇ ನಾನು ಪ್ರಿಪ್ರೇಷನ್ ಸ್ಟ್ರಾಟಜಿ ಡಿಸ್ಕಷನ್ ಮಾಡ್ತಂತ. ಸೊ ಇಲ್ಲಿ ನೋಡಿದ್ವಿ ಅಂದ್ರೆ ಭಾಳ ಸಿಲೆಬಸ್ ಒಳಗೆ ವೇರಿಯೇಷನ್ ಐತಿ, ಟಾಪಿಕ್ಸ್ ಒಳಗೆ ವೇರಿಯೇಷನ್ ಅದಾವೆ ಎವ್ರಿ ಸಬ್ಜೆಕ್ಟ್ ಒಳಗೆ. ಸೊ ಪ್ರತಿಯೊಂದು ಟಾಪಿಕ್ ನನಗೆ ಪ್ರತಿ ಸ್ಟೂಡೆಂಟಿಗೆ, ಲೈಕ್ ಮೆನಿ ಆಫ್ ಯು ಆರ್ ಜಾಯ್ನಿಂಗ್, ಇಂಡಿವಿಜುವಲಿ ಹೇಳೋದು ಕಷ್ಟ ಆಗ್ತೈತೆ ನನಗತ್ತ. ಐ ಆಮ್ ಮೇಕಿಂಗ್ ದಿಸ್ ವೆರಿ ಮಚ್ ಡೀಟೇಲ್ಡ್ ವಿಡಿಯೋ. ಸೊ ವಾಚ್ ದಿಸ್ ವಿಡಿಯೋ ಟಿಲ್ ದ ಎಂಡ್. ಯಾಕಂದರೆ ಈಗ ನೀವು ಒಂದು 15-20 ಮಿನಿಟ್ಸ್ ನೀವು ನಿಗ್ಲಿಜೆಂಟ್ ಮಾಡಿದರೆ ಅಥವಾ ಸೇವ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ನೀವೇನೇನು 2 ಮಂತ್ಸ್ ಓದ್ತಿರಲ್ಲ ಅದು ಭಾರಿ ಹ್ಯಾಪಜಾರ್ಡ್ ಆಕೈತಿ, ರ್ಯಾಂಡಮ್ ಆಕೈತಿ. ಸ್ವಲ್ಪ ಸಿಸ್ಟಮೆಟಿಕಲಿ ಡೇ 1 ನಿಂತ ನೀವು ಮಾಡ್ಕೊತ ಹೋದ್ರೆ ಅಂದ್ರೆ it will save your time and it will increase your efficiency and chances of getting selected in this exam. Teditala? And one more good news is, at the end of this particular video, I will be giving a very important information about engineering mathematics syllabus, which is there in BWSSB AE. So ಅದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತಾನು. ಸೊ ಈಗಿದು ನೋಡ್ರಿ ಸಿಲೆಬಸ್ ಐತಿ, ಏನ AEದ ಸಿಲೆಬಸ್. ಸೊ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ನಾನು ಏನು ಹೇಳಿದ್ನಿ ಆಮೇಲೆ ಡಿಸ್ಕಷನ್ ಮಾಡ್ತಾನು, ಡೋಂಟ್ ವರಿ ಅಬೌಟ್ ದ್ಯಾಟ್. ಓಕೆ, ಸೊ ವಿ ಆರ್ ಮೇಕಿಂಗ್ ಯುವರ್ ಲೈಫ್ ಈಸಿ ಆ್ಯಕ್ಚುಲಿ. ಸೊ ಇಷ್ಟೊಂದು ಡೀಟೇಲಾಗಿ ಮಾಡಿ ನಿಮಗೆ ನಮ್ಮದು ವಿಡಿಯೋ ಲೆಕ್ಚರ್ಸ್ ಕೊಟ್ಟು, ಟೆಸ್ಟ್ ಸೀರೀಸ್ ಕೊಟ್ಟು, ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಕೊಟ್ಟು, ನೋಟ್ಸ್ ಕೊಟ್ಟು, ಜಸ್ಟ್ ನಿಮ್ಮದು ವರ್ಕ್ ಏನೋ ಕೂತು ಸ್ಟಡಿ ಮಾಡೋದು ಅಷ್ಟ. ಎವ್ರಿಥಿಂಗ್ ವಿ ಆರ್ ಪ್ರೊವೈಡಿಂಗ್. ಸೊ ಈಗ ನಾನು ಏನು ಮಾಡ್ತೀನಿ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಎಕ್ಸಾಂಪಲ್ ತೊಗೊಳ್ತೀನಿ. ಯಾಕಂದ್ರೆ ಮೋರ್ ದೆನ್ 15-16 ಸಬ್ಜೆಕ್ಟ್ಸ್ ಅದಾವು, AE ಒಳಗೆ ಸಪ್ರೇಟ್, JEE ಒಳಗೆ ಸಪ್ರೇಟ್. ಸೊ ಅಷ್ಟೊಂದು ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ. ಸೊ ಒಂದು ಸಬ್ಜೆಕ್ಟನ್ನು ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ನಿ ಅಂದ್ರೆ ಅದರ್ ಸ್ಟ್ರಾಟಜಿ ನೀವು ಅದರ್ ಸಬ್ಜೆಕ್ಟ್ಸ್ಗೆ ಅಪ್ಲೈ ಮಾಡಿರಿ. ತಿಳಿತಲ್ಲ? ಸೊ ಈಗ ಫಸ್ಟ್ ಬಿಲ್ಡಿಂಗ್ ಇಂಜಿನಿಯರಿಂಗ್ ಸೈನ್ಸ್ ಅಂತ ನಾನು ತೊಗೊಳ್ತೇನೆ. ಸೊ ಈ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಐತಲ್ಲ, ಡಿಫ್ರೆಂಟ್ ನೇಮ್ಸ್ಲೇನು ಕರೀತಾರೆ, ಲೈಕ್ ಬಿಲ್ಡಿಂಗ್ ಮಟೀರಿಯಲ್ಸ್, ಕನ್ಸ್ಟ್ರಕ್ಷನ್ ಮಟೀರಿಯಲ್ಸ್, ಕಾಂಕ್ರೀಟ್ ಟೆಕ್ನಾಲಜಿ, ಬಿಲ್ಡಿಂಗ್ ಮಟೀರಿಯಲ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್. ಸೊ ಈ ಟೈಪ್ ಡಿಫ್ರೆಂಟ್ ನೇಮ್ಸ್ ಇರ್ತಾವೆ. ಈಗ ನೀವು ನಮ್ದು ಕೋರ್ಸ್ ನೋಡಿದಾರೆ ಅಂದ್ರೆ ನಮ್ಮದು ಕೋರ್ಸ್ ಒಳಗೆ ಏನು ನೇಮ್ ಐತೆ ಅಂದ್ರೆ ಇದು ನೋಡ್ರಿ, ಸಪ್ರೇಟ್ ಈ ಟೈಪ್ ಕೋರ್ಸಸ್ ಅದಾವೆ ನಮ್ಮದು. BWSSB AE ಅಂದರೆ AE ಸಬ್ಜೆಕ್ಟ್ಸ್ ಅಷ್ಟು ಅದಾವು, ಇದರೊಳಗೆ JEE ಸಬ್ಜೆಕ್ಟ್ಸ್ ಅಷ್ಟು ಅದಾವು, ಇದರೊಳಗೆ 2 ಅದಾವೆ ಎಲಿಜಿಬಲ್ ಇದ್ದವರು. ಆಮೇಲೆ ನಾನು ಹೇಳಿದ ಪ್ರಕಾರ ವಿಡಿಯೋ ಲೆಕ್ಚರ್ಸ್ ಐತಿ, ಟೆಸ್ಟ್ ಸೀರೀಸು, ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸು, ಎವ್ರಿಥಿಂಗ್. ಸೊ ಇವೆಲ್ಲ ಸಾಲ್ಡ್ ಅದಾವ, ಇವು ಅನ್ಸಾಲ್ಡ್ ಬಟ್ ಆನ್ಸರ್ಸ್ ಆರ್ ಅವೈಲೇಬಲ್. ಸೊ ಈಗ ನಾನು ಇದು ಫಸ್ಟ್ ಸಬ್ಜೆಕ್ಟ್ ಎಕ್ಸಾಂಪಲ್ ತೊಗೊಂಡೇನಿ. ಈಗ ಇದೇ ನಾನು ಹೇಳಿದ ಪ್ರಕಾರ ಇದರೊಳಗೆ ಏನಿತ್ತು, ಬಿಲ್ಡಿಂಗ್ ಇಂಜಿನಿಯರಿಂಗ್ ಆ್ಯಂಡ್ ಸೈನ್ಸ್ ಅತ್ತಿತ್ತು ಸಬ್ಜೆಕ್ಟ್ ನೇಮ್. ಈಗ ಇಲ್ಲೇ ನಮ್ಮದು ಕೋರ್ಸ್ ಒಳಗೆ ಕನ್ಸ್ಟ್ರಕ್ಷನ್ ಮಟೀರಿಯಲ್ಸ್ ಆ್ಯಂಡ್ ಕಾಂಕ್ರೀಟ್ ಟೆಕ್ನಾಲಜಿ ಐತಿ. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್. ಈಗ ನಮ್ಮ ಕೋರ್ಸ್ ಒಳಗೆ ಹೋಗಿ ನೀವು ಇದು ಬಿಲ್ಡಿಂಗ್ ಇಂಜಿನಿಯರಿಂಗ್ ಸೈನ್ಸ್ ಎಲ್ಲಿ ಐತಿ ಅಂತಂದು ಸರ್ಚ್ ಮಾಡಬೇಡ್ರಿ, ಟಾಪಿಕ್ಸ್ ನೋಡ್ಕೊಂಡು ಸರ್ಚ್ ಮಾಡಿರಿ, ಇಟ್ ವಿಲ್ ಬಿ ವೆರಿ ಈಸಿ. ಈಗ ಸೇಮ್ ಎಕ್ಸಾಂಪಲ್ ಅಂದ್ರೆ ಜಿಯೋ ಟೆಕ್ನಿಕಲ್ ಇಂಜಿನಿಯರಿಂಗ್ ಹತ್ತಿರತಿ, ಒಂದಿದ್ರೊಳಗೆ ಸಾಯಿಲ್ ಮೆಕ್ಯಾನಿಕ್ಸ್ ಹತ್ತಿರತಿ, ಫೌಂಡೇಶನ್ ಇಂಜಿನಿಯರಿಂಗ್ ಹತ್ತಿರತಿ, ಈಗ ಒಂದ್ರೊಳಗೆ ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್ ಹತ್ತಿರತಿ, ಈಗ ಒಂದ್ರೊಳಗೆ ವಾಟರ್ ಸಪ್ಲೈ ಆ್ಯಂಡ್ ವೇಸ್ಟ್ ವಾಟರ್ ಇಂಜಿನಿಯರಿಂಗ್ ಹತ್ತಿರತಿ, ವಾಟರ್ ಸಪ್ಲೈ ಆ್ಯಂಡ್ ಸ್ಯಾನಿಟರಿ ಇಂಜಿನಿಯರಿಂಗ್ ಹತ್ತಿರತಿ. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ಡ್, ಆಲ್ ಟುಗೆದರ್ ಈಸ್ ಜಸ್ಟ್ ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್. ಸೊ ಈಗ ಇದ್ರೊಳಗೆ ನಾವು ನೋಡಿದ್ವಿ ಅಂದ್ರೆ ಸೇಫ್ ಬೇರಿಂಗ್ ಕೆಪಾಸಿಟಿ, ಫೌಂಡೇಶನ್, ಟೈಪ್ಸ್ ಆಫ್ ಫೌಂಡೇಶನ್ಸ್, ಫೂಟಿಂಗ್ ಆ್ಯಂಡ್ ಇಟ್ಸ್ ಟೈಪ್ಸ್. ಸೊ ಇವೆಲ್ಲ ಎದ್ರೊಳಗೆ ಬರ್ತಾವೆ ಅಂದರೆ ಜಿಯೋ ಟೆಕ್ನಿಕಲ್ ಇಂಜಿನಿಯರಿಂಗ್ ಒಳಗೆ ಬರ್ತಾವೆ, ಇದ್ರೊಳಗೆ ಬರೋದಿಲ್ಲ. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ಡ್.
ಈಗ ನಾವು ಇದನ್ನು ಸಿಲೆಬಸ್ ನೋಡಿದ್ವಿ ಅಂದ್ರೆ ಡೀಟೇಲ್ ಆಗಿ ಇಲ್ಲ ಐತೆ ನೋಡ್ರಿ ಜಿಯೋಟೆಕ್ನಿಕಲ್. ಸೊ ಇದ್ರೊಳಗೆ ಸಮ್ ಪಾರ್ಟ್ ಆಫ್ ದ್ಯಾಟ್ ವಿಲ್ ಬಿ ಹಿಯರ್. ಸೊ ಇದನ್ನ ನೀವು ಲೆಕ್ಚರ್ಸ್ ಅದ್ರೊಳಗೆ ಹಂಟ್ ಮಾಡೋಕೆ ಟ್ರೈ ಮಾಡಬೇಡ್ರಿ. ಆಮೇಲೆ ನೆಕ್ಸ್ಟ್ ಎಕ್ಸಾಕ್ಟ್ ಬಿಲ್ಡಿಂಗ್ ಮಟೀರಿಯಲ್ಸ್ ಅದು ನೋಡೋಣ. ಸಿಮೆಂಟ್ ಆ್ಯಂಡ್ ಇಟ್ಸ್ ಟೈಪ್ಸ್, ಮೋಟಾರ್, RCC, RMC, ಹೈ ಸ್ಟ್ರೆಂತ್ ಕಾಂಕ್ರೀಟ್, ಟೈಪ್ಸ್ ಆಫ್ ರೂಫ್ಸ್, ಲಿಂಟಲ್ಸ್, ಆರ್ಚಸ್, ಮೇಸ್ನರಿ, ದಟ್ ಈಸ್ ಸ್ಟೋನ್ ಆ್ಯಂಡ್ ಬ್ರಿಕ್ ಮೇಸ್ನರಿ, ಸ್ಟೇರ್ ಕೇಸ್, ಟ್ರಸ್, ಫಾರ್ಮ್ ವರ್ಕ್. ಸೊ ಇವೆಲ್ಲ ಅದಾವು. ಈಗ ಇಲ್ಲಿ ನಮ್ದು ಕೋರ್ಸ್ ಒಳಗೆ ನೋಡಿದ್ವಿ ಅಂದ್ರೆ ಇಲ್ಲಿ ನೀವು ಕ್ಲಿಕ್ ಮಾಡ್ರಿ, ಇಲ್ಲ ಐತೆ ನೋಡ್ರಿ ಸ್ಟೋನ್ಸು, ಅಗ್ರಿಗೇಟ್ಸು. ಈಗ ಆ ಸಿಲೆಬಸ್ ನೋಡಿದ್ವಿ ಅಂದ್ರೆ ಟಿಂಬರ್ ಇಲ್ಲ, ಓಕೆ, ಬ್ರಿಕ್ ಆ್ಯಂಡ್ ಬ್ರಿಕ್ ಮೇಸ್ನರಿ ಐತಿ ಬಟ್ ಬ್ರಿಕ್ಸ್ ಐತಿಲ್ಲ. ಸಿಮೆಂಟ್, ಮೋಟಾರ್, ಕಾಂಕ್ರೀಟ್ ಇವೆಲ್ಲನೂ ಅದಾವ. ಪೇಂಟ್, ವಾರ್ನಿಷ್ ಇಲ್ಲ, ಟೈಲ್ಸ್ ಇಲ್ಲ, ಲೈಮ್ ಇಲ್ಲ, ಡೋರ್ಸ್ ಆ್ಯಂಡ್ ವಿಂಡೋಸ್ ಇಲ್ಲ, ರೂಫ್ ಆ್ಯಂಡ್ ಟ್ರಸ್ಸಸ್ ಐತಿ, ರಬ್ಬರ್ ಗ್ಲಾಸ್ ಇಲ್ಲ, ಫಾರ್ಮ್ ವರ್ಕ್ ಐತಿ, ಸ್ಟೇರ್ ಕೇಸ್ ಐತಿ, ಅಲ್ಯೂಮಿನಿಯಂ ಅಂದ್ರೆ ನಾನ್ ಫೆರಸ್ ಮೆಟಲ್ಸ್ ಇಲ್ಲ. ಸೊ ಇವೆಲ್ಲ ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬಿಟ್ರಿ. ಸೊ ಅವೆಲ್ಲ ಓದೋದು ನೆಸಸರಿ ಇಲ್ಲ, ಯಾಕಂದ್ರೆ ಇದು ಟೈಟಲ್ ನೋಡಿದ ಕೂಡಲೇ. ಬಟ್ ಇನ್ನೊಂದು ಏನು ಕನ್ಫ್ಯೂಷನ್ ಐತೆ ಅಂದ್ರೆ ಇಲ್ಲಿ ನೋಡ್ರಿ ನೀವು, ಲೆಟ್ ಮಿ ಚೇಂಜ್ ದ ಕಲರ್. ಓಕೆ, ಸೊ ಇಲ್ಲಿ ನಾವು ನೋಡಿದ್ವಿ ಅಂದ್ರೆ ಈ ಸಬ್ಜೆಕ್ಟ್ ಒಳಗೆ ದಟ್ ಈಸ್ ಎಲಿಮೆಂಟ್ಸ್ ಆಫ್ ಸಿವಿಲ್ ಇಂಜಿನಿಯರಿಂಗ್ ಆ್ಯಂಡ್ ಸ್ಟ್ರೆಂತ್ ಆಫ್ ಮಟೀರಿಯಲ್ಸ್ ಐತಿ. ಸೊ ಈಗ ಇದು ಟೈಟಲ್ ನೋಡಿದ್ವಿ ಅಂದ್ರೆ ನಾವು ಏನಂತ ಅನ್ಕೋತೀವಿ, ಎಲಿಮೆಂಟ್ಸ್ ಆಫ್ ಸಿವಿಲ್ ಇಂಜಿನಿಯರಿಂಗ್, ಬೇಸಿಕ್ಸ್ ಆಫ್ ಸಿವಿಲ್ ಇಂಜಿನಿಯರಿಂಗ್ ಅಂತ ಅನ್ಕೋತೀವಿ. ಜಸ್ಟ್ ಲೈಕ್ ಫೋರ್ಸ್, ರೆಸೊಲ್ಯೂಷನ್ಸು, ಆ ಟೈಪ್ ಸ್ಟಾರ್ಟಿಂಗ್ ಏನೈತಲ್ಲ ಟಾಪಿಕ್ಸ್, ಸೊ ಅದನ್ನಷ್ಟು ಕನ್ಸಿಡರ್ ಮಾಡ್ತೀವಿ ನಾವು. ಲೈಕ್ ಫೋರ್ಸ್ ಆ್ಯಂಡ್ ಇಟ್ಸ್ ಟೈಪ್ಸ್, ಕಾನ್ಸೆಪ್ಟ್ ಆಫ್ ಈಕ್ವಿಲಿಬ್ರಿಯಮ್ ಅಷ್ಟೇ ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್ ಒಳಗೆ ಕನ್ಸಿಡರ್ ಮಾಡ್ತೀವಿ. ದಿಸ್ ಇಸ್ ಸಾಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ ಇಲ್ಲಿ ನೋಡಿದ್ರೆ ಬಿಲ್ಡಿಂಗ್ ಮಟೀರಿಯಲ್ಸ್ ಟಾಪಿಕ್ಸ್ ಇನ್ಕ್ಲೂಡೆಡ್ ಐತಿ. ಯಾಕಂದ್ರೆ ನಿಮ್ದು ಇಂಜಿನಿಯರಿಂಗ್ ಸಿಲೆಬಸ್ ಒಳಗೆ ಫಸ್ಟ್ ಸೆಮಿಸ್ಟರ್ ಒಳಗೆ ನೀವು ಕಲ್ತಿರ್ತಾರಲ್ಲ, ಎಲಿಮೆಂಟ್ಸ್ ಆಫ್ ಸಿವಿಲ್ ಇಂಜಿನಿಯರಿಂಗ್ ಒಳಗೆ ನೀವು ಬಿಲ್ಡಿಂಗ್ ಮಟೀರಿಯಲ್ಸು ಆಮೇಲೆ ಇದನ್ನು ಕಲ್ತಿರ್ತೀರಿ ನೀವು, ಲೈಕ್ ಫೋರ್ಸ್ ಆ್ಯಂಡ್ ಇಟ್ಸ್ ಟೈಪ್ಸ್, ಈಕ್ವಿಲಿಬ್ರಿಯಮ್, ನ್ಯೂಮರಿಕಲ್ಸು ಕಲ್ತಿರ್ತಾರೆ. ಸೊ ಅದನ್ನ ಇಲ್ಲಿ ಆ್ಯಡ್ ಮಾಡ್ಯಾರ. ಸೊ ಇವನ್ ಟಾಪಿಕ್ಸ್ ಅವರು ಬಿಲ್ಡಿಂಗ್ ಮಟೀರಿಯಲ್ಸ್ ಒಳಗೆ ಕನ್ಸಿಡರ್ ಮಾಡಿಲ್ಲ, ಇದ್ರೊಳಗೆ ತೊಗೊಂಡಾರ. ಸೊ ಇಲ್ಲಿ ನೋಡ್ರಿ ಸ್ಟೋನ್ಸ್ ಐತಿ, ಬ್ರಿಕ್ಸ್ ಐತಿ, ಸಿಮೆಂಟ್ ಆ್ಯಂಡ್ ಇಟ್ಸ್ ಪ್ರಾಪರ್ಟೀಸ್, ಟಿಂಬರ್ ಆ್ಯಂಡ್ ಇಟ್ಸ್ ಪ್ರಾಪರ್ಟೀಸ್. ಸೊ ಇದು ಕಾಲಮ್ಸ್ ಟ್ರಸ್ದಿಂದ ಮತ್ತೆ ಬೇರೆದಾತು. ಸೊ ಈ ಟೈಪ್ ಕಂಬೈನ್ ಮಾಡಿ ಕೊಟ್ಟಿರ್ತಾರೆ ಅವ್ರು. ಇಟ್ ಈಸ್ ಸಾಮ್, ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಸೊ ಅದ್ರ ಸಂಬಂಧ ಇಲ್ಲೇನೈತೆ ಅಂದ್ರೆ ಇವನು ಎಲ್ಲ ಇನ್ಕ್ಲೂಡ್ ಆದಂಗಾತ್ ನಿಮ್ಮದು ಟಿಂಬರ್ ಆ್ಯಂಡ್ ಆಲ್. ಸೊ ಈಗ ನಾನು ನಿಮಗೆ ಏನು ಮಾಡ್ತೀನಿ ಅಂದ್ರೆ ಇದೊಂದು PDF ತೋರಿಸ್ತಾನು. ಸೊ ಈ PDF ಒಳಗೆ ನಾನು ನಿಮಗೆ ಎಕ್ಸಾಕ್ಟ್ಲಿ ಅವ್ರ ಟಾಪಿಕ್ಸ್ ನಾವು ಲಿಸ್ಟ್ ಔಟ್ ಮಾಡಿವು. ಓಕೆ, ಸೊ ಡೋಂಟ್ ಡಿಲೇ ಇನ್ ಯುವರ್ ಪ್ರಿಪರೇಷನ್. ಇಲ್ಲಿ ನಾನು ನೋಡ್ರಿ ಒಂದು ಮೋಟಿವೇಶನಲ್ ಒಂದು ಬರ್ದೇನಿ ಒಂದು ಸೆಂಟೆನ್ಸು. ಸೊ ನೀವು ಡಿಲೇ ಮಾಡಿದ್ರಿ ಅಂದ್ರೆ ಡಿಸಿಷನ್ ತೊಗೊಳಕ್ಕೆ, ಸ್ಟಾರ್ಟ್ ಮಾಡೋಕೆ, ಸಮ್ ಒನ್ ಎಲ್ಸ್ ವಿಲ್ ಬಿ ಸ್ಟಡಿಂಗ್. ಸೊ ನೋ ಒನ್ ವಿಲ್ ಬಿ ಸಿಟ್ಟಿಂಗ್ ಕ್ವೈಟ್. So someone else will be sitting and they will be getting selected in this exam. So take the decision and thank yourself later for taking the decision early. Okay, so ಈಗ ನೋಡ್ರಿ ನಾ ಫಸ್ಟ್ ಸಬ್ಜೆಕ್ಟ್ ಡಿಸ್ಕಷನ್ ಮಾಡಕತ್ತೀನಿ, ಕನ್ಸ್ಟ್ರಕ್ಷನ್ ಮಟೀರಿಯಲ್ಸ್ ಆ್ಯಂಡ್ ಕಾಂಕ್ರೀಟ್ ಟೆಕ್ನಾಲಜಿ. ಸೊ ಇದು ಟೈಟಲ್ ನಾನು ಯಾಕೆ ಇಟ್ಟೇನೆ ಅಂದ್ರೆ ನಮ್ದು ಕೋರ್ಸ್ ಒಳಗೆ ಆ ಟೈಟಲ್ ನೇಮ್ ಇಲ್ಲೈತಿ. ಬಟ್ ಇದು ಬಿಲ್ಡಿಂಗ್ ಇಂಜಿನಿಯರಿಂಗ್ ಸೈನ್ಸ್ ಐತೆ ಯಾಕೆ ಇಟ್ಟೇನೆ ಅಂದ್ರೆ ಇಲ್ಲೇ ಅವ್ರದ್ದು ಸಿಲೆಬಸ್ ಪ್ರಕಾರ ಈ ಟೈಪ್ ಐತಿ. ಸೊ ಬ್ರ್ಯಾಕೆಟ್ದಾಗ ನಾನು ಮೆನ್ಷನ್ ಮಾಡಿದ್ದು ಏನಿರುತ್ತೆ ಅಂದ್ರೆ ಆಸ್ ಪರ್ ದ ಸಿಲೆಬಸ್. ಈಗ ಇಲ್ಲಿ ಟಾಪಿಕ್ಸ್ ನಾನು ತೋರಿಸ್ತಾನೆ. 1 ಸ್ಟೋನ್ಸ್ ಆ್ಯಂಡ್ ಸ್ಟೋನ್ ಮೇಸ್ನರಿ, ಕೋರ್ಸ್ ಅಗ್ರಿಗೇಟ್ಸ್, 3 ಟಿಂಬರ್, 4 ಬ್ರಿಕ್ಸ್, 5 ಸಿಮೆಂಟ್, 6, 7, 8. ಇಲ್ಲಿ ನೋಡಿದ್ವಿ ಅಂದ್ರೆ 9, 10 ಟಾಪಿಕ್ಸ್ ಇಲ್ಲ ಸಿಲೆಬಸ್ ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೆ ಲಿಸ್ಟ್ ಒಳಗೆ. ಯಾಕಂದ್ರೆ 9, 10 ಯಾವುದೈತೆ ಅಂದ್ರೆ ಫೆರೋ ಸಿಮೆಂಟ್, ಪ್ಲಾಸ್ಟ್ರಿಂಗ್ ಆ್ಯಂಡ್ ಪಾಯಿಂಟಿಂಗ್ ಐತಿ, ಪೇಂಟ್, ವಾರ್ನಿಷ್, ಡಿಸ್ಟೆಂಪರ್, ಎನಾಮಲ್, ಪೇಂಟಿಂಗ್ ಆನ್ ವೇರಿಯಸ್ ಸರ್ಫೇಸ್ ಐತಿ. ಸೊ ಇವು ಸಿಲೆಬಸ್ ಒಳಗೆ ಇಲ್ಲ. ಸೊ ದಟ್ ಈಸ್ ದ ರೀಸನ್ ನೀವು ಇಲ್ಲಿ ನೋಡಿದ ಕೂಡಲೇ ಇವು ಟಾಪಿಕ್ಸ್ ಯಾಕೆ ಆರ್ಡರ್ದಾಗ ಇಲ್ಲ ಅಂತಂದ್ರೆ ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ಅಬೌಟ್ ದ್ಯಾಟ್. ಆಲ್ ರೈಟ್, ಸೊ ಅವು ಎಕ್ಸ್ಟ್ರಾ ಟಾಪಿಕ್ಸ್ ಏನು ಇರ್ತಾವಲ್ಲ ಅದನ್ನು ನಾನು ಬರ್ದಿಲ್ಲ. ಸೊ ಈಗ ನೀವೇನು ಮಾಡಿರಿ, ಇದು PDF ಪ್ರಿಂಟ್ ತೆಗೀರಿ. ಆಮೇಲೆ ನಾನು ಸ್ಟ್ರಾಟಜಿ ಡಿಸ್ಕಷನ್ ಮಾಡ್ತೀನಿ. ಲೈಕ್ ಫಸ್ಟ್ ಯಾವ ಸಬ್ಜೆಕ್ಟ್ ಓದಬೇಕು, ನೆಕ್ಸ್ಟ್ ಯಾವ ಸಬ್ಜೆಕ್ಟ್ ಓದಬೇಕು ಅಂತ ಅದ್ರದ್ದು ಪ್ರಕಾರ ನೀವು ಪಿಕ್ ಮಾಡಿರಿ, ದೆನ್ ಯು ಸ್ಟಾರ್ಟ್ ಸ್ಟಡಿಂಗ್. ಓಕೆ, ಸೊ ಈಗ ನಿಮಗೊಂದು ಸಿಂಪಲ್ ಸ್ಟ್ರಾಟಜಿ ಈಗ ಎಕ್ಸ್ಪ್ಲೇನ್ ಮಾಡಿಬಿಡ್ತೇನೆ ನಾನು, ಸೊ ದ್ಯಾಟ್ ಇಟ್ ವಿಲ್ ಬಿ ಈಸಿ. ಸೊ ಆ್ಯಸ್ ಪರ್ ಮೀ, ಲೈಕ್ I suggest you to start with this particular subject only. ಯಾಕಂದರೆ ಇದು ಸಬ್ಜೆಕ್ಟ್ ಈಸಿ ಐತಿ. ಈವನ್ AE ಒಳಗೂ JE ಒಳಗೂ ಮೋಸ್ಟ್ ಆಫ್ ದ ಟಾಪಿಕ್ಸ್ ಅದಾವು. ಆಮೇಲೆ ಇಟ್ ಈಸ್ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ದಿಸ್ ಸಬ್ಜೆಕ್ಟ್. ಆಮೇಲೆ ಇಟ್ ವೋಂಟ್ ಟೇಕ್ ಮಚ್ ಟೈಮ್, ಯಾಕಂದ್ರೆ ನ್ಯೂಮರಿಕಲ್ಸ್ ಇಲ್ಲ. ಓಕೆ, ಸೊ ಈಗ ನಾನು ನಿಮಗೆ ಸಪ್ರೇಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. JE ಪ್ರಿಪೇರ್ ಆಗ್ತಿದ್ರ, ಸೊ JE ನೀವು ಪ್ರಿಪೇರ್ ಆಗ್ತಿದ್ರೆ ನ್ಯೂಮರಿಕಲ್ ಪಾರ್ಟ್ ಯಾವುದೇ ಸಬ್ಜೆಕ್ಟ್ ಅದು ಮಾಡ್ತಿರ್ತಿರಲ್ಲ ಅಷ್ಟೊಂದು ಕಾನ್ಸಂಟ್ರೇಷನ್ ಕೊಡಬೇಡ್ರಿ. ಸೊ ಯೂಶ್ವಲಿ ಇನ್ JE ದ ನ್ಯೂಮರಿಕಲ್ಸ್ ವಿಲ್ ನಾಟ್ ಬಿ ಆಸ್ಡ್. AEಗೆ ಏನು ಮಾಡ್ರಿ, ಅವ್ರ ಕ್ಯಾಲ್ಕುಲೇಟರ್ ಬಗ್ಗೆ ಏನು ಕ್ಲಿಯರಿಟಿ ಇಟ್ಟಿಲ್ಲ. ಸೊ ಎವ್ರಿ ಕನ್ಸೆಪ್ಟ್ದು 1 or 2 ನ್ಯೂಮರಿಕಲ್ಸ್ ಮಾಡಿಕೊಂಡು ಅಥವಾ 3 ಸಿಂಪಲ್ ನ್ಯೂಮರಿಕಲ್ಸ್ ಮಾಡಿಕೊಂಡು ಗೋ ಟು ದ ನೆಕ್ಸ್ಟ್ ಟಾಪಿಕ್, ಡೋಂಟ್ ಡಿಲೇ. ಸೊ ಈಗ ಈ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ನೀವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನು ಮಾಡಿರಿ, ಈಗ ಇದು ನಮ್ಮದು ಕೋರ್ಸ್ ಒಳಗೆ. ಓಕೆ, ಸೊ ಇಲ್ಲಿ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಅದಾವು, 27 ಕ್ವಶನ್ ಪೇಪರ್ಸ್ ಅಂತಂದು. ಸೊ ಇಲ್ಲಿ ಅದಾವ ನೋಡ್ರಿ ಇವೆಲ್ಲ. ಓಕೆ, ಸೊ ಇವೆಲ್ಲ KPCL, PWD, AE, BWSSBದು, AEದು. ಸೊ ಇವೆಲ್ಲ ಓಲ್ಡ್ ಕ್ವಶನ್ ಪೇಪರ್ಸ್ ಅದಾವು. ಸೊ ಆ ಕ್ವಶನ್ ಪೇಪರ್ಸ್ ಒಳಗೆ ನೀವು
ಇದು ಒಂದೇ ಸಬ್ಜೆಕ್ಟದ್ದು ನೀವು ಕ್ವಶನ್ಸ್ ಚೆಕ್ ಮಾಡಿರಿ. ಸೊ ನಿಮಗೆ ಅದರಲ್ಲಿ ಒಂದು ಐಡಿಯಾ ಬರತ್ತೆ ಯಾವ ಟೈಪ್ ಆಫ್ ಕ್ವಶನ್ಸ್ ಅವರು ಎಕ್ಸಾಮ್ ಒಳಗೆ ಕೇಳ್ಯಾರಂತ. ಆಮೇಲೆ ಅವೇನು ಕ್ವಶನ್ ಪೇಪರ್ಸ್ ಅದಾವಲ್ಲ ದೇ ಆರ್ ಆಫ್ AE ಆಸ್ ವೆಲ್ ಆಸ್ JE. ಸೊ ನೀವು JE ಕಾನ್ಸಂಟ್ರೇಷನ್ ಕೊಡ್ತೀರ ಫಸ್ಟ್ JEದು ಅಷ್ಟು ನೋಡ್ರಿ. ಸೊ ಅದರೊಳಗೆ ಎಷ್ಟು ನ್ಯೂಮರಿಕಲ್ಸ್ ಕೇಳ್ತಾರೆ, ಯೂಶ್ವಲಿ ಅಷ್ಟು ನ್ಯೂಮರಿಕಲ್ಸ್ ಕೇಳೋದಿಲ್ಲ. ಸೊ ಅಷ್ಟು ಕಾನ್ಸಂಟ್ರೇಷನ್ ಕೊಟ್ಟು ಮಾಡಿರಿ. ಯಾಕಂದ್ರೆ ನಾನು ಯಾಕೆ ಇಷ್ಟು ಸ್ಟ್ರೆಸ್ ಕೊಟ್ಟು ಹೇಳಕತ್ತೇನೆ ಅಂದ್ರೆ ದ ಟೈಮ್ ಈಸ್ ವೆರಿ ಲೆಸ್. ಸೊ ದಟ್ಸ್ ದ ರೀಸನ್ ವಿ ಹ್ಯಾವ್ ಟು ಯುಟಿಲೈಸ್ ದ ಟೈಮ್ ಇಫೆಕ್ಟಿವ್ಲಿ. ಸೊ ತಿಳಿತಲ್ಲ, ಇಲ್ಲಿ ಫಸ್ಟ್ ಏನು ಮಾಡಿರಿ, ಸಬ್ಜೆಕ್ಟ್ ಚೂಸ್ ಮಾಡೋದು, ಆಮೇಲೆ ಆ ಟಾಪಿಕ್ಸ್ ನೋಡಿರಿ, ಪ್ರಿಂಟ್ ತೆಗಿಯರಿ ಅದನ್ನು, ಟಾಪಿಕ್ಸ್ ನೋಡಿ, ದೆನ್ ಸ್ಟಾರ್ಟ್ ವಿತ್ ಗೋಯಿಂಗ್ ಥ್ರೂ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್. ಅದರೊಳಗೆ ಏನೇನು ಕೀ ವರ್ಡ್ಸ್ ಅದಾವ, ಎದ್ರ ಮ್ಯಾಗ ಕ್ವಶನ್ಸ್ ಬಂದಾವ ಒಂದು ಪೇಜ್ ಮ್ಯಾಗ ಬರ್ಕೋರಿ. ದೆನ್ ಸ್ಟಾರ್ಟ್ ವಾಚಿಂಗ್ ದ ವಿಡಿಯೋ ಲೆಕ್ಚರ್ಸ್. ಯು ಕ್ಯಾನ್ ವಾಚ್ ಅಟ್ 2x ಸ್ಪೀಡ್ ಆಲ್ಸೋ, ನಿಮಗೆ ಸ್ಲೋ ಅನ್ನಿಸ್ತಿತ್ತಂದ್ರೆ, ಸೊ ದ್ಯಾಟ್ ಯು ವಿಲ್ ಕಂಪ್ಲೀಟ್ ಆಸ್ ಅರ್ಲಿ ಆಸ್ ಪಾಸಿಬಲ್. ಅದು ಮುಗಿದ ತಕ್ಷಣ ನಾವು ಏನು ಟೆಸ್ಟ್ ಸೀರೀಸ್ ಕೊಟ್ಟಿವಲ್ಲ ಆ ಸಬ್ಜೆಕ್ಟದು, ದೋಸ್ ಟೆಸ್ಟ್ ಸೀರೀಸ್ ಆರ್ ಸಪ್ರೇಟ್, ದೇ ಆರ್ ನಾಟ್ ಆಫ್ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್. ಅವ್ನು ಟೆಸ್ಟ್ ಕೊಡ್ರಿ. ಇಷ್ಟು ಮಾಡಿದ್ರೆ ನೀವು ದ್ಯಾಟ್ ಸಬ್ಜೆಕ್ಟ್ ವಿಲ್ ಗೆಟ್ ಓವರ್. ಸೊ ನಿಮಗೆ ಏನು ಅನಿಸ್ತೈತೆ ಅಂದ್ರೆ ಮ್ಯಾಮ್ ಎಷ್ಟು ಲೆಂದಿ ಆಗ್ತೈತೆ ರೀ ಇದು, ಇಷ್ಟೆಲ್ಲ ಮಾಡ್ಕೊಂತ ಕೂತ್ರೆ ಯಾವಾಗ ಮುಗಿತೈತೆ ಸಿಲೆಬಸ್ ಅಂತಂದು. ಎಸ್, ನಿಮ್ಗೆ ಏನು ಡೌಟ್ ಬಂದೈತಲ್ಲ, ದಿಸ್ ಈಸ್ ಲೈಕ್ 100% ರೈಟ್. ಡೌಟ್ ಬರೋದೈತದು. ಬಟ್ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗ್ತಿರ್ತೀವೋ, ಸೊ ಕಾಂಪಿಟೇಷನ್ ಇರ್ತೈತಿ, ವೇಕನ್ಸೀಸ್ ವಿಲ್ ಬಿ ಲೆಸ್. ಸೊ ನೀವು ಸಿಸ್ಟಮೆಟಿಕ್ಕಾಗಿ ಸ್ಟ್ರಾಟಜಿಕಲಿ ಪ್ರಿಪೇರ್ ಮಾಡಿದ್ರೆ ಅಷ್ಟೇ ಸೆಲೆಕ್ಟ್ ಆಗ್ತೀರಿ. ರ್ಯಾಂಡಮ್ ಆಗಿ ಅಲ್ಲಿದೊಂದು ಇಲ್ಲಿದೊಂದು ನೋಟ್ಸು ಅದು ಇದು ಓದಿದ್ರೆ ಆಗೋದಿಲ್ಲ. ಸೊ ಇಟ್ ವಿಲ್ ಬಿ ಯುವರ್ ವೇಸ್ಟ್ ಆಫ್ ಟೈಮ್ ಅನ್ನೆಸಸರಿ. ಸೊ ಒಮ್ಮೆ ಓದತ್ತನ ತಂದು ನೀವು ಡಿಸಿಷನ್ ತೊಗೋತಿದ್ರೆ ಡೂ ಇಟ್ ವೆರಿ ವೆರಿ ಸಿಸ್ಟಮೆಟಿಕಲಿ ಆರ್ ಎಲ್ಸ್ ಯು ಲೀವ್ ಇಟ್. ದಟ್ ಇಸ್ ವಾಟ್ ಐ ಯೂಶ್ವಲಿ ಸಜೆಸ್ಟ್. ಸೊ ಇಲ್ಲಿ ನೋಡಿದ್ವಿ ಅಂದ್ರೆ ನಾವು ನೆಕ್ಸ್ಟ್ 11th ಟಾಪಿಕ್ ಐತಿ. ಇಲ್ಲಿ ಅಗೇನ್ 3 ಟಾಪಿಕ್ಸ್ ಇಲ್ಲ, 12th 13th 14th ಇಲ್ಲ, 15th ಐತಿ. ಅಗೇನ್ ಇಲ್ಲಿ ಟಾಪಿಕ್ಸ್ ಇಲ್ಲ. ಸೊ ಈ ಟೈಪ್ ನೋಡ್ಕೊತ ನಾನು ಲೈಕ್ ಫ್ರೇಮ್ ಮಾಡೀನಿ ಇದನ್ನು. ಈಗ ನಿಮಗೆ JEದು ತೋರಿಸ್ತೇನೆ ನಾನು. JE ಸಿಲೆಬಸ್ಸು ಸೇಮ್ ಸಬ್ಜೆಕ್ಟ್. ಓಕೆ, ಸೊ ಇಲ್ಲಿ ಏನು ಟೈಟಲ್ ಐತೆ ಅಂದ್ರೆ ಮಟೀರಿಯಲ್ಸ್ ಆಫ್ ಕನ್ಸ್ಟ್ರಕ್ಷನ್ ಅಂತ ಐತಿ. ಓಕೆ, ಸೊ ಲೆಟ್ ಮೀ ಎರೇಸ್ ದಿಸ್. ಸೊ ಇದ್ರೊಳಗೆ ನೋಡ್ರಿ ಅವ್ರ ಟೈಟಲ್ ಮಟೀರಿಯಲ್ಸ್ ಆಫ್ ಕನ್ಸ್ಟ್ರಕ್ಷನ್. ಇಲ್ಲಿ ಏನಿತ್ತು ಟೈಟಲ್ ಬಿಲ್ಡಿಂಗ್ ಇಂಜಿನಿಯರಿಂಗ್ ಸೈನ್ಸ್ ಅದಿತ್ತು. ಸೊ ಈ ಟೈಪ್ ಕನ್ಫ್ಯೂಷನ್ ಇರುತ್ತೆ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಸೊ ಇಲ್ಲಿ ಅವ್ರು ಏನು ಮಾಡ್ಯಾರ ಅಂದ್ರೆ ಒಂದು ಟಾಪಿಕನ್ನು ಡೀಟೇಲಾಗಿ ಕೊಟ್ಟಾರು ಎವ್ರಿ ಸಬ್ಜೆಕ್ಟ್ ಒಳಗೆ. ನಿಮಗೊಂದು ಎಕ್ಸಾಂಪಲ್ ತೋರಿಸ್ತೇನೆ ನಾನು. ಫಸ್ಟ್ ಟಾಪಿಕನ್ನು ನೋಡ್ರಿ, ಸ್ಟೋನ್ಸ್, ಕ್ಲಾಸಿಫಿಕೇಶನ್ ಆಫ್ ರಾಕ್ಸ್, ಟೆಸ್ಟ್ಸ್ ಆನ್ ಸ್ಟೋನ್ಸ್, ಕ್ವೈರಿಂಗ್ ಆಫ್ ಸ್ಟೋನ್ಸ್. ಸೊ ಇದೆಲ್ಲಾನು ನಾವು ಸ್ಟೋನ್ಸ್ ಚಾಪ್ಟರ್ ಒಳಗನ ನಾನೇ ಟೀಚ್ ಮಾಡಿ ಕವರ್ ಮಾಡಿರ್ತೀವಿ ಇದನ್ನು. ಬಟ್ AE ಒಳಗೆ ಇಷ್ಟು ಡೀಟೇಲಾಗಿ ಕೊಟ್ಟಿಲ್ಲ, JE ಒಳಗೆ ಇಷ್ಟು ಡೀಟೇಲಾಗಿ ಕೊಟ್ಟಿರ್ತಾರೆ ಇಷ್ಟ. ಸೇಮ್ ವೇ ಬ್ರಿಕ್ಸ್ಗೆ ನೋಡ್ರಿ, ಬ್ರಿಕ್ಸ್, ಟೈಪ್ಸ್ ಆಫ್ ಬ್ರಿಕ್ಸ್, ದೆನ್ IS ಕ್ಲಾಸಿಫಿಕೇಶನ್ ಆಫ್ ದ ಬ್ರಿಕ್ಸ್, ಮ್ಯಾನುಫ್ಯಾಕ್ಚರಿಂಗ್ ಆಫ್ ದ ಬ್ರಿಕ್ಸ್, ಆ್ಯಂಡ್ ಟೈಪ್ಸ್ ಆ್ಯಂಡ್ ಟೆಸ್ಟ್, ವಾಟರ್ ಅಬ್ಸಾರ್ಪ್ಷನ್, ರಿಫ್ರಾಕ್ಟರಿ ಬ್ರಿಕ್ಸ್. ಸೊ ಇದೆಲ್ಲ ಕಾನ್ಸೆಪ್ಟ್ ಬರೋದು ನಿಮ್ದು ಒಂದೇ ಚಾಪ್ಟರ್ ಒಳಗೆ ಬ್ರಿಕ್ಸ್ ಅಂತಂದು. ಸೊ ಇಲ್ಲಿ ಡೀಟೇಲಾಗಿ ಕೊಟ್ಟಿರ್ತಾರೋ. ಮತ್ತು ಯಾವ್ದಾರ ಮಿಕ್ಸ್ಡ್ ಅದಾವ ನೋಡೋಣ ಇದ್ರೊಳಗೆ ಇವರ. ಮತ್ತು ಲೈಕ್ ಬಿಲ್ಡಿಂಗ್ ಮಟೀರಿಯಲ್ಸ್ ಎದುರಾಗ್ರೆ ಇಲ್ಲ ಐತೆ ನೋಡ್ರಿ, ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ. ಸೊ ಇದ್ರೊಳಗೆ ಅಗೇನ್ ಫೌಂಡೇಶನ್ನು, SBC ಇವೆಲ್ಲ ಅದಾವು. ಇಲ್ಲಿ ನೋಡ್ರಿ ಟೆಕ್ನಿಕಲ್ ಟರ್ಮ್ಸ್ ಇನ್ ಬ್ರಿಕ್ಸ್ ಆ್ಯಂಡ್ ಸ್ಟೋನ್ ಮೇಸ್ನರಿ. ಸೊ ಸ್ಟೋನ್ಸ್ ಆ್ಯಂಡ್ ಸ್ಟೋನ್ ಮೇಸ್ನರಿ ಇಲ್ಲಿ ನಾನು ನಿಮಗೆ ಕೋರ್ಸ್ ಒಳಗೆ ತೋರಿಸಿದ್ದೆ ನೋಡ್ರಿ. ಸೊ JE ಒಳಗೂ ಐತದು ಸೇಮನ. ಸೊ ಇಲ್ಲಿ ನೋಡ್ರಿ ನಾವು ಸ್ಟೋನ್ಸ್ ಆ್ಯಂಡ್ ಸ್ಟೋನ್ ಮೇಸ್ನರಿ ನಾನು ಕಂಬೈನ್ ಮಾಡಿ ಟೀಚ್ ಮಾಡಿರ್ತೇನದು. ಆಮೇಲೆ ಟೈಪ್ಸ್ ಆಫ್ ಡ್ಯಾಮ್ ಪ್ರೂಫಿಂಗ್ ಮಟೀರಿಯಲ್, ಇದ್ರೊಳಗೆ ಡ್ಯಾಮ್ ಪ್ರೂಫಿಂಗ್ ಐತಿ. ದೆನ್ ಡೋರ್ಸ್ ಆ್ಯಂಡ್ ವಿಂಡೋಸ್ ಐತಿ, ಅದ್ರೊಳಗೆಲ್ಲ ಫಿಕ್ಸ್ಚರ್ಸ್ ಫಾರ್ ಇದು ಆಟೋಮೆಟಿಕಲಿ ಡೋರ್ಸ್ ಆ್ಯಂಡ್ ವಿಂಡೋಸ್ ಒಳಗೆ ಬರ್ತೈತಿ. ದೆನ್ ಇದೇನೈತಿ ಲಿಂಟಲ್ಸ್ ಆ್ಯಂಡ್ ಆರ್ಚಸ್, ಸ್ಕೆಫೋಲ್ಡಿಂಗ್, ಶೋರಿಂಗ್, ಅಂಡರ್ ಪಿನ್ನಿಂಗ್. ಸೊ ಇವೆಲ್ಲ ನೋಡ್ರಿ, ಇವೆಲ್ಲ ಟಾಪಿಕ್ಸ್ ಅದು ಇಲ್ಲದಾವ ನೋಡ್ರಿ. ಓಕೆ, ಎಲ್ಲೈತಿ ಸ್ಕೆಫೋಲ್ಡಿಂಗೋದು? ಇಲ್ಲೈತಿ ನೋಡ್ರಿ, ಸ್ಕೆಫೋಲ್ಡಿಂಗು, ಅಂಡರ್ ಪಿನ್ನಿಂಗ್. ಸೊ ಎಲ್ಲ ಇದ್ರೊಳಗನ ಕವರ್ ಆಗಿರತ್ತೆ. ಸೊ ಈ ಟೈಪ್. ಆಮೇಲೆ ಪ್ಲಾಸ್ಟ್ರಿಂಗ್ ಆ್ಯಂಡ್ ಪಾಯಿಂಟಿಂಗ್ ಐತಿ, ಫ್ಲೋರ್ಸ್ ಐತಿ, ವೆಂಟಿಲೇಷನ್ ಐತಿ. ಮತ್ತು ಯಾವ್ದು ಕಂಬೈನ್ ಆಗ್ಯಾವ ನೋಡೋಣ, ಇದನ್ನು ಎಲ್ಲೂ ಕಂಬೈನ್ ಆಗಿಲ್ಲ. ಓಕೆ, ಇಲ್ಲೈತಿ ನೋಡ್ರಿ. ನೋಡ್ರಿ ಒಂದೇ ಸಬ್ಜೆಕ್ಟ್. ಈಗ ನಮ್ದು ಏನು ಕೋರ್ಸ್ ಒಳಗೆ ನಾನು ಒಂದು ಸಬ್ಜೆಕ್ಟ್ ಒಳಗೆ ಟೀಚ್ ಮಾಡೇನಲ್ಲ, ಕನ್ಸ್ಟ್ರಕ್ಷನ್ ಮಟೀರಿಯಲ್ಸ್ ಆ್ಯಂಡ್ ಕಾಂಕ್ರೀಟ್ ಟೆಕ್ನಾಲಜಿ ಅಂತಂದು ನಾನು ಏನಿದು 29 ಟಾಪಿಕ್ಸ್ ಟೀಚ್ ಮಾಡೇನಲ್ಲ, ಇಲ್ಲಿ 3 ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಒಳಗೆ ಅವ್ರು ಡಿವೈಡ್ ಮಾಡ್ಯಾರು. ಸೊ ಈಗ ನಿಮಗೆ ಇಲ್ಲಿ ಸಬ್ಜೆಕ್ಟ್ ವೈಸ್ ಹೇಳತ್ತೇನೆ ನಾನು, 14 ಸಬ್ಜೆಕ್ಟ್ಸ್ ಅದಾವ. ಸೊ ಈಗ ನೀವು ನಮ್ಮದು ಕೋರ್ಸ್ ಒಳಗೆ ನೀವು ಆಲ್ ಟಾಪಿಕ್ಸ್ ನೀವು ಮುಗಿಸಿದ್ರೆ ಅಂದ್ರೆ ನೀವು 3 ಸಬ್ಜೆಕ್ಟ್ಸ್ ಮುಗಿಸಿದಂಗೆ ಆತ ಆ್ಯಸ್ ಪರ್ ದ JE ಸಿಲೆಬಸ್. ತಿಳಿತಲ್ಲ, ಯಾಕಂದ್ರೆ ನಮಗೊಂದು ಸ್ಟಡಿ ಮಾಡ್ಬೇಕಂದ್ರೆ ಮೋಟಿವೇಶನು ಇರಬೇಕು. ಸಿಲೆಬಸ್ ಇಸ್ ಗೆಟಿಂಗ್ ಓವರ್ ರಿಯಲಿ ಕ್ವಿಕ್. ಸೊ ದಿಸ್ ಇಸ್ ದ ರೀಸನ್ ಐ ಟೋಲ್ಡ್ ಯು ಟು ಚೂಸ್ ದಿಸ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್. ಓಕೆ, ಸೊ ಇಲ್ಲಿ ನೋಡ್ರಿ ಮತ್ತೆ ಅದ ಬಂತು ಕಾಂಕ್ರೀಟ್ ಟೆಕ್ನಾಲಜಿ ಒಳಗೆ ಇಂಗ್ರೀಡಿಯೆಂಟ್ಸ್ ಆಫ್ ಕಾಂಕ್ರೀಟು, ಎಡ್ಮಿಕ್ಸ್ಚರ್ಸು, ಲೈಕ್ ಎವ್ರಿಥಿಂಗ್, ಈಚ್ ಆ್ಯಂಡ್ ಎವ್ರಿಥಿಂಗ್ ಅಬೌಟ್ ಕಾಂಕ್ರೀಟ್, ಕ್ಯೂರಿಂಗ್ ಆ್ಯಂಡ್ ಆಲ್, ಸ್ಪೆಷಲ್ ಕಾಂಕ್ರೀಟ್. ಸೊ ಇಲ್ಲಿ ನೋಡ್ರಿ ಅವೆಲ್ಲ ಇಲ್ಲಿ ಕವರ್ ಆಗಿರುತ್ತೆ ನೋಡ್ರಿ. ಇಲ್ಲ ಐತೆ ನೋಡ್ರಿ, ಕ್ಯೂರಿಂಗ್, ಕಾಂಪ್ಯಾಕ್ಷನ್, ಕಾಂಕ್ರೀಟ್ ಮಿಕ್ಸ್ ಡಿಸೈನ್, ಕಾಂಕ್ರೀಟ್ ಪ್ರಾಪರ್ಟೀಸ್, ಟೆಸ್ಟ್ ಮಿಕ್ಸ್ಚರ್ಸ್, ಸ್ಪೆಷಲ್ ಕಾಂಕ್ರೀಟ್,
ಸಿಮೆಂಟ್ ಮೋಟಾರ್, ಸಿಮೆಂಟ್ಸ್ ಆ್ಯಂಡ್ ಇಟ್ಸ್ ಟೈಪ್ಸ್. ಸೊ ಇವೆಲ್ಲ ಏನು 4-5 ಟಾಪಿಕ್ಸ್ ಒಳಗೆ ಅದಾವಲ್ಲ, ಇವು ಎಂಟೈರ್ ದಿಸ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಐತಿ ಇದ್ರೊಳಗೆ. ಈಗ RCC ನೋಡೋಣ, ಇದ್ರೊಳಗೆ ಏನು ಮಿಕ್ಸ್ ಇಲ್ಲ, ಸ್ಟೀಲ್ ಸ್ಟ್ರಕ್ಚರ್ಸ್ ಇಲ್ಲ, ಇದ್ರೊಳಗಿಲ್ಲ, ಆಮೇಲೆ ಇದ್ರೊಳಗೂ ಇಲ್ಲ, ದೆನ್ ಇದ್ರೊಳಗೂ ಇಲ್ಲ. ಸೊ ತಿಳಿತಲ್ಲ. ಈಗ ನಿಮಗೆ ನಾ ಏನು ಮಾಡ್ತೀನಿ ಅಂದ್ರೆ, ನಮ್ದು PDF ಒಳಗಿಂದು JE ಸಿಲೆಬಸ್ PDF ತೋರಿಸ್ತಾನೆ ನಾನು ನಿಮಗೆ. I told you this took a lot of time for us to make it ready. ಈಗ JE ಇದು ಸೊ ಈ ಟೈಪ್. ಸೊ ನೀವು JE ಪ್ರಿಪೇರ್ ಆಗ್ತಿದ್ರೆ ಈ ಪರ್ಟಿಕ್ಯುಲರ್ ಪಾರ್ಟ್ ಅಷ್ಟು ಪ್ರಿಂಟ್ ತೊಗೋರಿ. ಸೊ ನಿಮ್ಗೆ ಏನು ಬೇಕೋ ಅಷ್ಟು ಪೇಜಸ್ ಪ್ರಿಂಟ್ ತೊಗೋರಿ. ಇಟ್ಸ್ ನಾಟ್ ಲೈಕ್ ಯು ಹ್ಯಾವ್ ಟು ಟೇಕ್ ಪ್ರಿಂಟ್ ಆಫ್ ಎಂಟೈರ್ ಡಾಕ್ಯುಮೆಂಟ್. ಸೊ ಇಲ್ಲಿ ನೋಡ್ರಿ ನಾನು ಟಾಪಿಕ್ಸ್ ಕ್ಲಿಯರ್ಲಿ ಮೆನ್ಷನ್ ಮಾಡೀನಿ, ತಿಳಿತಲ್ಲ. ಸೊ ಜಸ್ಟ್ ಸಿ ದ ಟಾಪಿಕ್ಸ್, ಗೋ ಥ್ರೂ ದ ಪ್ರೀವಿಯಸ್ ಕ್ವಶನ್ಸ್, ವಾಚ್ ದ ವಿಡಿಯೋ ಲೆಕ್ಚರ್ಸ್. ಸೇಮ್ ವೇ ಈ ಥರ. ಯಾಕಂದ್ರೆ ನೀವು ನೋಡಿದ್ರೆ ಭಾಳ ಕನ್ಫ್ಯೂಷನ್ಸ್ ಐತೆ ಸಿಲೆಬಸ್ ಒಳಗೆ, ಸರ್ವೇಯಿಂಗ್ ಒಳಗೆ ಭಾಳ ಚೇಂಜಸ್ ಅದಾವ ಆ ಟೈಪ. ಓಕೆ, ಆಮೇಲೆ ಈಗ ನಿಮಗೆ ಇನ್ನೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ಹೈಡ್ರಾಲಜಿ ನೋಡ್ರಿ, ದಿಸ್ ಇಸ್ ದ ಪಾರ್ಟ್ ಆಫ್ AE ಸಿಲೆಬಸ್. ಇಲ್ಲಿ ವೆಲ್ ಹೈಡ್ರಾಲಿಕ್ಸ್ ಅಂತ ಕೊಟ್ಟಾರ ಅವರು. ಇನ್ಫ್ಯಾಕ್ಟ್ ದಿಸ್ ವೆಲ್ ಹೈಡ್ರಾಲಿಕ್ಸ್ ಈಸ್ ಪಾರ್ಟ್ ಆಫ್ ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್. ಸೊ ಇದನ್ನು ನಾವು ಅಲ್ಲಿ ಟೀಚ್ ಮಾಡ್ತೀವಿ, ಯೂಶ್ವಲಿ ಇದನ್ನು ಅಲ್ಲೇನೋ ಕೊಡ್ತಾರೋ, ಬಟ್ ಇಲ್ಲೇ ಹೈಡ್ರಾಲಜಿ ಒಳಗೆ ಮಿಕ್ಸ್ ಮಾಡ್ಯಾರ. ಓಕೆ, ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಇಲ್ಲೇ ಟನಲಿಂಗ್. ಸೊ ಇವನ್ನೆಲ್ಲನೂ ಸಪ್ರೇಟ್. ಸೊ JE ಒಳಗೂ ಈ ಟೈಪಿಗೆ ನಿಮಗೆ JE ಒಳಗೂ ಒಂದು ಎಕ್ಸಾಂಪಲ್ ಕೊಡ್ತಾನೋ. ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ ಅಂತ ಐತಲ್ಲ ಇಲ್ಲೇ. ಸೊ ಇದು ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಆ್ಯಂಡ್ CTM, PERT, ಆಮೇಲೆ ಅದರ್ಸ್ ಲೈಕ್ ಸೇಫ್ಟಿ ಇನ್ ಕನ್ಸ್ಟ್ರಕ್ಷನ್. ಸೊ ಇವನು ಎಲ್ಲ ಇನ್ಕ್ಲೂಡೆಡ್ ಐತಿ. ಆಮೇಲೆ ಇದು ಎಸ್ಟಿಮೇಷನ್ ಐತಿ. ಸೊ ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಒಳಗೆ ನಿನ್ನೆ ನಾನೆಲ್ಲ ಎಕ್ಸ್ಪ್ಲೇನ್ ಮಾಡೀನಿ ಆ್ಯಕ್ಚುಲಿ ಇದನ್ನು. ಓಕೆ, ಸೊ ಮೋಸ್ಟ್ಲಿ ಯಾ. ಸೊ ಇಲ್ಲಿ ನೋಡ್ರಿ, ಇನ್ನೊಂದು ನಿಮಗೆ ತೋರಿಸ್ತೇನೆ ನಾನು ಈ ಪರ್ಟಿಕ್ಯುಲರ್ ಪಾರ್ಟ್. ಇದು JE ಸಿಲೆಬಸ್ ನಾನು ಎಕ್ಸ್ಪ್ಲೇನ್ ಮಾಡಕತ್ತೇನೆ. ಈಗ ವಾಟರ್ ರಿಸೋರ್ಸ್ ಒಳಗೆ ಹೈಡ್ರಾಲಜಿ ಐತಿ, ಇಲ್ಲಿ ಹಿಡಿದ ಇರಿಗೇಷನ್ ಐತಿ. ಆಮೇಲೆ ಈ ಪರ್ಟಿಕ್ಯುಲರ್ ಪಾರ್ಟ್ ಏನೈತಲ್ಲ, ದಿಸ್ ಇಸ್ ದ ಪಾರ್ಟ್ ಆಫ್ ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್. ಗ್ರೌಂಡ್ ವಾಟರ್, ಟೈಪ್ಸ್ ಆಫ್ ಅಕ್ವಿಫರ್, ಪೋರೋಸಿಟಿ, ಗ್ರೌಂಡ್ ವಾಟರ್ ಈಲ್ಡ್, ಸ್ಪೆಸಿಫಿಕ್ ರಿಟೆನ್ಷನ್, ಪರ್ಮಿಯಾಬಿಲಿಟಿ, ಟ್ರಾನ್ಸ್ಮಿಸಿಬಿಲಿಟಿ. ಸೊ ಇವೆಲ್ಲ ವೇರಿಯಸ್ ಎಕ್ಸ್ಪೆರಿಮೆಂಟ್ಸ್ ಅದಾವ, ನ್ಯೂಮರಿಕಲ್ಸ್ ಅದಾವ. ಸೊ ಅದನ್ನು ಇದ್ರೊಳಗೆ ಆ್ಯಡ್ ಮಾಡಿಬಿಟ್ಟಾರ. ಸೊ ಇದು ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್ ಒಳಗೆ ಬರ್ತೈತಿ. ಸೊ ಇದು ಏರ್ ಪೊಲ್ಯೂಷನ್, ನಾಯ್ಸ್ ಪೊಲ್ಯೂಷನ್, ಇದು ವೇಸ್ಟ್ ವಾಟರ್ ಇಂಜಿನಿಯರಿಂಗ್ ಆ್ಯಡ್ ಮಾಡ್ಯಾರ. ಆಮೇಲೆ ಇದು ಎಕಾಲಜಿಕಲ್ ಚೈನ್ ಆ್ಯಂಡ್ ಎಕಾಲಜಿಕಲ್ ಬ್ಯಾಲೆನ್ಸ್ ಅಂತಂದು ವಾಟರ್ ಸಪ್ಲೈ ಒಳಗೈತಿ. ಈಗ ನಾನು ನಿಮಗೆ JE ಸಿಲೆಬಸ್ ಒಳಗೆ ತೋರಿಸಿದ್ನಿ ಅಂದ್ರೆ, ಓಕೆ, ಸೊ ನಿಮಗದು ಯಾಕಂದ್ರೆ ದಿಸ್ ಇಸ್ ಪಾರ್ಟ್ ಆಫ್ ಓನ್ಲಿ JE. ಸೊ ಇಲ್ಲಿ JE ತೋರಿಸಿದ್ನಿ ಅಂದ್ರೆ ಇಲ್ಲೈತೆ ನೋಡ್ರಿ, ಎನ್ವೈರ್ಮೆಂಟ್ ಸ್ಟಡೀಸ್ ಅಂತಂದ ಇವೆರಡ ಟಾಪಿಕ್ ಓದೋದು. ಓಕೆ, ದ್ಯಾಟ್ ಈಸ್ 3 and 4, ದ್ಯಾಟ್ಸ್ ಇಟ್. ಇವನ್ 3 ಒಂದೇ ಓದಿದ್ರು ದ್ಯಾಟ್ ಈಸ್ ಮೋರ್ ದೆನ್ ಸಫಿಷಿಯಂಟ್. ಓಕೆ, ಸೊ ಅದು ಒಂದನ ಓದ್ರಿ. ಅದನ್ನು ನಾನು ಇಲ್ಲಿ ಮೆನ್ಷನ್ ಮಾಡೀನಿ ನೋಡ್ರಿ, ಬೇಕಂದ್ರೆ ನಿಮ್ಗೆ ತೋರಿಸ್ತಾನೋ. ಎನ್ವೈರ್ಮೆಂಟ್ ಸ್ಟಡೀಸ್ ಅಂತಂದ. ಓಕೆ, ಇಲ್ಲೈತೆ ನೋಡ್ರಿ 1 and 3. ಓಕೆ, ಇಷ್ಟು ಓದೋದು, ಎಕ್ಸ್ಟ್ರಾ ಏನೂ ಓದೋದಿಲ್ಲ. ಆಲ್ ದಿಸ್ ಲೆಂದಿ, ದಿಸ್ ಒನ್ ಐ ಜಸ್ಟ್ ಶೋ ಯು ಆಲ್ ದಿಸ್ ಎವ್ರಿಥಿಂಗ್. ಇಟ್ ಈಸ್ ನಾಟ್ ಎಟ್ ಆಲ್ ರಿಕ್ವೈರ್ಡ್. ಸೊ ದಿಸ್ PDF ಈಸ್ ವೆರಿ ಇಂಪಾರ್ಟೆಂಟ್. ಸೊ ದಿಸ್ PDF ವಿಲ್ ಬಿ ಶೇರ್ಡ್ ಇನ್ ಅವರ್ ಟೆಲಿಗ್ರಾಮ್ ಚಾನಲ್. Sign Point Official ಅಂತೈತಿ ನಮ್ಮ ಟೆಲಿಗ್ರಾಮ್ ಚಾನಲ್. ಅಲ್ಲಿ ಹೋಗ್ರಿ, ಇದನ್ನು ಡೌನ್ಲೋಡ್ ಮಾಡಿರಿ, ಪ್ರಿಂಟ್ ತೆಗೀರಿ. ಓಕೆ, ಸೊ ಆಮೇಲೆ ಇದನ್ನೆಲ್ಲ ಡೀಟೇಲ್ಸ್ ನೋಡ್ರಿ. ಓಕೆನಾ? ಸೊ ಮೋಸ್ಟ್ಲಿ ನೋ ಕನ್ಫ್ಯೂಷನ್ ಅಟ್ ಆಲ್. ಫುಲ್ ಡೀಟೇಲ್ ಐತಿ, ಫುಲ್ ಡೀಟೇಲ್. ಓಕೆ, ಸೊ AE JE ಸಪ್ರೇಟರ PDF ಅದಾವ. ಸೊ ಯು ಕ್ಯಾನ್ ಜಸ್ಟ್ ಗೋ ಥ್ರೂ ದ್ಯಾಟ್ಸ್ ಇಟ್. ಓಕೆ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ಇನ್ ದಿಸ್. ಸೊ ಈಗ ಕಮಿಂಗ್ ಟು ದ ಸರ್ಪ್ರೈಸ್ ವಿತ್ ರೆಸ್ಪೆಕ್ಟ್ ಟು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಅಂತ ಹೇಳಿದ್ನಲ್ಲ. ಸೊ ಏನಂದ್ರೆ, we are thinking of adding video lectures of engineering mathematics in your AE BWSSB AE course for free shortly. So don't worry, ಯಾಕಂದ್ರೆ ಮೆಸೇಜ್ ಮಾಡಾಕ್ತಿರೋ ಮ್ಯಾಮ್ ನಾವು ಮ್ಯಾಥ್ಸ್ ಎಲ್ಲಿಂದ ಓದಬೇಕು ಅಂತಂದ. ಸೊ ವಿ ವಿಲ್ ಬಿ ಪ್ರೊವೈಡಿಂಗ್ ದ ವಿಡಿಯೋ ಲೆಕ್ಚರ್ಸ್. ಡೋಂಟ್ ವರಿ ಅಬೌಟ್ ದ್ಯಾಟ್. ಓಕೆ, ಸೊ ಲೈಕ್ ಥಿಯರಿ ಪಾರ್ಟ್ ಆಫ್ ದಟ್ ಪರ್ಟಿಕ್ಯುಲರ್ ಟಾಪಿಕ್ ಆರ್ ದ ಚಾಪ್ಟರ್ ಆ್ಯಂಡ್ ನ್ಯೂಮರಿಕಲ್ಸ್ ವಿತ್ ರೆಸ್ಪೆಕ್ಟ್ ಟು ದ್ಯಾಟ್ ಪರ್ಟಿಕ್ಯುಲರ್ ಚಾಪ್ಟರ್. ಸೊ ಇರ್ತಾವೆ ನಿಮಗೆ, ಅಷ್ಟು ಓದ್ರಿ, ದ್ಯಾಟ್ ಈಸ್ ಮೋರ್ ದೆನ್ ಸಫಿಷಿಯಂಟ್. ನಾವೇನು ಪ್ರೊವೈಡ್ ಮಾಡ್ತೀವಿ ಅದು ಇಂಜಿನಿಯರಿಂಗ್ ಏನದು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್. ಓಕೆ, ಸೊ ಲೈಕ್ ವಿ ವಿಲ್ ಬಿ ಆ್ಯಡಿಂಗ್ ವೆರಿ ಶಾರ್ಟ್ಲಿ ಇನ್ ಲೈಕ್ ಫ್ಯೂ ಡೇಸ್, ಅಪ್ಕಮಿಂಗ್ ಡೇಸ್ ಒಳಗನ ಆ್ಯಡ್ ಮಾಡ್ತೀವಿ. ಸೊ ವಿ ನೀಡ್ ಸಮ್ ಟೈಮ್ ಫಾರ್ ದ್ಯಾಟ್. ಸೊ ಅದ್ರ ಸಂಬಂಧ ಟಿಲ್ ದೆನ್ ಯು ಕವರ್ ಆಲ್ ದ ಅದರ್ ಸಬ್ಜೆಕ್ಟ್ಸ್, ಟೆಕ್ನಿಕಲು, ಜನರಲ್ ಸ್ಟಡೀಸು ಎಲ್ಲನೂ ಸ್ಟಡಿ ಮಾಡಿರಿ ನೀವು ನೀಟಾಗಿ. ಸೊ ದಟ್ ಯು ವಿಲ್ ಬಿ ಹ್ಯಾವಿಂಗ್ ಸಮ್ ಟೈಮ್. ಸೊ ಲೀವ್ ಅಟ್ ಲೀಸ್ಟ್ ಲೈಕ್ 3 days of time. So I will promise you that you will get the video lectures as early as possible. Don't worry about that. ಸೊ ಅದಕ್ಕೊಂದು 3 days ನೀವೇನು ಟೈಮ್ ಟೇಬಲ್ ರೆಡಿ ಮಾಡ್ತಾರಲ್ಲ, ಈಗ ನಂದು ಒಂದು ಇನ್ಫಾರ್ಮೇಷನು ಸ್ಟ್ರಾಟಜಿ ಪ್ರಕಾರ. ಸೊ 3 days at the end you leave, like before revision. So 3 days you leave for engineering mathematics.
ಸೊ ಆ ಟೈಮ್ ಒಳಗೆ ನಮ್ದು ವೀಡಿಯೋ ಲೆಕ್ಚರ್ಸು 2x ಸ್ಪೀಡ್ ಒಳಗೆ ನೋಡ್ರಿ, ಎಷ್ಟು ಸಾಧ್ಯ ಆಗ್ತೈತೆ ಅಷ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ಐ ನೋ ಲೈಕ್ ದಟ್ ಸಬ್ಜೆಕ್ಟ್ ಇಸ್ ಲಿಟಲ್ ಡಿಫಿಕಲ್ಟ್, ಬಟ್ ನಿಮಗೆ ಡಿಫಿಕಲ್ಟು ಲೆಂದಿ ನ್ಯೂಮರಿಕಲ್ಸ್ ಕೇಳೋದಿಲ್ಲ. ಅಟ್ಲೀಸ್ಟ್ ಸ್ವಲ್ಪ ಕನ್ಸೆಪ್ಟ್ ಗೊತ್ತಿರಲಿ, ನೀವು ಅದ್ರಾಗ ಒಂದು ಸ್ವಲ್ಪ ಆನ್ಸರ್ ಮಾಡಿದ್ರೆ ಅಂದ್ರೆ, ಯಾಕೆ ನಾನು ಹೇಳೋದಂದ್ರೆ 1 ಮಾರ್ಕ್ ಒಳಗೆ ಸೆಲೆಕ್ಟ್ ಆಗ್ತೀವಿ, 1 ಮಾರ್ಕ್ ಒಳಗೆ ಸೆಲೆಕ್ಟ್ ಆಗೋದಿಲ್ಲ. ಸೊ ದಟ್ ಪಾಯಿಂಟ್ ಮಾರ್ಕ್ಸ್ ಮೇಕ್ ಅ ಮೇಜರ್ ಡಿಫ್ರೆನ್ಸ್ ಇನ್ ಯುವರ್ ಲೈಫ್. ಸೊ ದ್ಯಾಟ್ ಈಸ್ ದ ರೀಸನ್ ಅಲ್ಲಿ ಮ್ಯಾಥ್ಸ್ ಒಳಗೂ ನಿಮಗೆ ಒಂದು 2-3 ಮಾರ್ಕ್ಸ್ ಬಂದ್ರೂ ದ್ಯಾಟ್ ಪ್ಲೇಸ್ ಮೇಜರ್ ರೋಲ್ ಇನ್ ದ ಸೆಲೆಕ್ಷನ್. ಸೊ 3 days ಟೈಮ್ ಇಡ್ರಿ, ಡೇ ಆ್ಯಂಡ್ ನೈಟ್ 3 days ನಮ್ಮದು ವಿಡಿಯೋ ಲೆಕ್ಚರ್ಸ್ ನೋಡ್ರಿ ಆ ಟೈಮ್ ಒಳಗೆ. ಓಕೆ, ಸೊ ದ್ಯಾಟ್ಸ್ ಇಟ್. ಸೊ ಅದು ನಮ್ದು ಈ ಕೋರ್ಸ್ ಒಳಗೆ ಲಾಸ್ಟ್ ಸಬ್ಜೆಕ್ಟಾಗಿ ಆ್ಯಡ್ ಮಾಡ್ತೀವಿ. ಆಮೇಲೆ ನಾವು ಆ್ಯಡ್ ಮಾಡಿದ್ಮೇಲೆ ನಮ್ಮ ಟೆಲಿಗ್ರಾಮ್ ಚಾನಲ್ ಒಳಗೆ ನಾನು ಇನ್ಫಾರ್ಮ್ ಮಾಡ್ತೇನೆ, ಆಸ್ ವೆಲ್ ಆಸ್ ಇಫ್ ಪಾಸಿಬಲ್ ಐ ವಿಲ್ ಮೇಕ್ ಅ ವಿಡಿಯೋ. ಸೊ ಯು ಜಾಯಿನ್ ಅವರ್ ಟೆಲಿಗ್ರಾಮ್ ಚಾನಲ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್, ಸೊ ದಟ್ ನಿಮಗೆ ಎನಿ ಅಪ್ಡೇಟ್ಸ್ ನಮ್ಮದು ಕೋರ್ಸ್ ಒಳಗೆ ಮಾಡ್ತಿರ್ತೀವೋ ಯು ವಿಲ್ ಬಿ ಗೆಟಿಂಗ್ ಎವ್ರಿಥಿಂಗ್. ಓಕೆ, ಸೊ ಈಗ ಇನ್ನೊಂದು ಕೋರ್ಸ್ ಇತ್ತು ನಮ್ದು ಆ್ಯಕ್ಚುಲಿ ಲೈಕ್ MCQs ಅಂತಂದು BWSSB MCQs ಆಸ್ ವೆಲ್ ಆಸ್ AE and JE MCQs ಅಂತೈತಿ. ಸೊ ಅಲ್ಲಿ ಬರೀ ಕ್ವಶನ್ಸ್ ಅದಾವ. ಸೊ ನೀವು ಆಲ್ರೆಡಿ ಸ್ಟಡಿ ಮಾಡಿದ್ರಂದ್ರೆ ನಿಮಗೊಂದು ಬ್ರಷ್ ಅಪ್ ಬೇಕಾಗಿತ್ತಂದ್ರೆ ಇಫ್ ಯು ವಾಂಟ್ ಐ ವಿಲ್ ಶೋ ಯು ದ್ಯಾಟ್ ಆಸ್ ವೆಲ್. ಸೊ ಇಲ್ಲೈತೆ ನೋಡ್ರಿ ಅದು ಕೋರ್ಸು. ಯಾಕಂದ್ರೆ ನೀವು ಎಷ್ಟು ಜನ ಅದನ್ನು ಹೇಳ್ತೀರಿ ಲೈಕ್ ನಮಗೆ ವಿಡಿಯೋ ಲೆಕ್ಚರ್ಸ್ ನೋಡೋಕೆ ನಮಗೆ ಟೈಮ್ ಇಲ್ಲ, ಅಥವಾ ನಾವು ಆಲ್ರೆಡಿ ನೋಡಿವು ನಮಗೆ ಪ್ರಾಕ್ಟೀಸಿಗೆ ಕ್ವಶನ್ಸ್ ಬೇಕು ಅನ್ನೋದಿತ್ತಂದ್ರೆ, ಸೊ ಇದು ಪರ್ಟಿಕ್ಯುಲರ್ ಐತದು MCQs ಅಂತಂದು. ಸಾರಿ, ಸೊ ಇಲ್ಲಿ ಪರ್ಟಿಕ್ಯುಲರ್ ಐತಿದು. ಸೊ ಇದ್ರೊಳಗೂ ನಿಮಗೆ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸು, ನೋಟ್ಸು, ಟೆಸ್ಟ್ ಸೀರೀಸು ಎಲ್ಲ ಇರತ್ತೆ. ಅಲಾಂಗ್ ವಿತ್ ದ್ಯಾಟ್ ಯು ವಿಲ್ ಗೆಟ್ ದ MCQs ವಿತ್ ಡೀಟೇಲ್ಡ್ ಎಕ್ಸ್ಪ್ಲನೇಷನ್. ಸೊ ಈಚ್ ಆ್ಯಂಡ್ ಎವ್ರಿ ಕ್ವಶನ್, ಥಿಯರಿ ಕ್ವಶನ್ ಇರಲಿ, ನ್ಯೂಮರಿಕಲ್ ಇರಲಿ, every numerical is solved and every theory question is given explanation. That is why that particular answer is correct and why 3 other options are incorrect. So ಅದ್ರದ್ದು ಅದಾವ, ಬಟ್ ಯಾವ್ಯಾವ ಸಬ್ಜೆಕ್ಟ್ಸ್ ಅದಾವ ಅನ್ನೋದು ನೀವು ನೋಡ್ರಿ. ಸೊ ಇಷ್ಟೆಲ್ಲ ಸಬ್ಜೆಕ್ಟ್ಸ್ ಈಗ ಅವೈಲೇಬಲ್ ಅದಾವ. ಆಸ್ ಆಫ್ ನಾವು ವಿ ಆರ್ ಅಪ್ಡೇಟಿಂಗ್ ದ ಕೋರ್ಸ್, ಇಟ್ ವಿಲ್ ಟೇಕ್ ಸಮ್ ಟೈಮ್, ಬಟ್ ಆಸ್ ಆಫ್ ನಾವು ಇಷ್ಟು ಸಬ್ಜೆಕ್ಟ್ಸ್ ಅವೈಲೇಬಲ್ ಅದಾವತ್ತಂದ್ರೆ ನೀವು ಕನ್ಸಿಡರ್ ಮಾಡಿ. ಇಫ್ ಯು ವಾಂಟ್ ಯು ಕ್ಯಾನ್ ಗೋ ಹೆಡ್ ವಿತ್ ದಿಸ್ ಪರ್ಟಿಕ್ಯುಲರ್ ಕೋರ್ಸ್ ಆಸ್ ವೆಲ್. ಓಕೆ, ಸೊ ನಿಮಗೊಂದು ಪ್ರಾಕ್ಟೀಸ್ ಆಗತೈತಿ, ನೀವು ಟ್ರಾವೆಲ್ ಮಾಡ್ತಿರ್ತೀರಿ, ವರ್ಕ್ ಮಾಡ್ತಿರ್ತೀರಿ, ಸೊ ಯು ಕ್ಯಾನ್ ಜಸ್ಟ್ ಗೋ ಥ್ರೂ ದ ಕ್ವಶನ್ಸ್ ಆಸ್ ವೆಲ್. ಸೊ ನಿಮ್ಗೆ ಅದೊಂದು ಪ್ರಾಕ್ಟೀಸ್ ಆಗ್ತೈತಿ. ಓಕೆ, ಆಲ್ ರೈಟ್. ಸೊ ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಶೇರ್ ಇನ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ. ಸೊ ಇದನ್ನು ಬಿಟ್ಟು ನಿಮಗೆ ಮತ್ತೆ ಎನಿ ಡೌಟ್ ಇತ್ತಂದ್ರೆ, ಇವನ್ ಕಂಪಲ್ಸರಿ ಕನ್ನಡ ಕೋರ್ಸ್ ಐತಿ, ಜನರಲ್ ಸ್ಟಡೀಸ್ ಕೋರ್ಸ್ ಐತಿ, ಎವ್ರಿಥಿಂಗ್ ಇಸ್ ದೇರ್. ಸೊ ಯು ಜಸ್ಟ್ ಗೋ ಥ್ರೂ ದಿಸ್ ಪರ್ಟಿಕ್ಯುಲರ್ ವೆಬ್ಸೈಟ್, ದಟ್ಸ್ ಇಟ್. ಸೊ ಇದನ್ನು ಬಿಟ್ಟು ಮತ್ತೆ ಎನಿ ಡೌಟ್ ಇತ್ತಂದ್ರೆ ಯು ಕ್ಯಾನ್ ವಾಟ್ಸ್ಆ್ಯಪ್ ಮೀ. ಐ ವಿಲ್ ಬಿ ಹ್ಯಾಪಿ ಟು ಆನ್ಸರ್ ಯುವರ್ ಕ್ವಶನ್ಸ್ if I know the answer for that particular question. So saying this, all the very best for your preparation.